ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಮ್ಯಾಚ್ ನ್ಯೂಜಿಲೆಂಡ್ ವಿರುದ್ಧ 4ನೇ T20 ಪಂದ್ಯದಲ್ಲಿ ನಮ್ಮ ಭಾರತ ಸೋತ ನಂತರ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿನ್ನೆ ಮ್ಯಾಚಲ್ಲಿ ಟಾಸ್ ಗೆದ್ದ ನಮ್ಮ ಇಂಡಿಯಾ ಒಂದು ಬೌಲಿಂಗನ್ನು ತಗೊಳ್ಳುತ್ತೆ. ಬೌಲಿಂಗ್ ತಗೊಂಡ ನಂತರ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಟಿಂಗಲ್ಲಿ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಒಂದು 6th 7th ಓವರ್ ತನಕ ಒಂದು ವಿಕೆಟ್ ಹೋಗಲ್ಲ. ಅಲ್ಲಿ ಒಂದು ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು. ಆಮೇಲೆ ಒಂದು ಫಸ್ಟ್ ವಿಕೆಟ್ ಕುಲ್ದೀಪ್ ಯಾದವ್ ಅವರು ತೊಳ್ತಾರೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬರ್ತವೆ. ಹೀಗಾಗಿ ಟೋಟಲ್ ಆಗಿ 20 216ಗೆ ನಮ್ಮ ಟೀಮ್ ಇಂಡಿಯಾ ಕಟ್ಟಿ ಹಾಕುತ್ತೆ. ನೆಕ್ಸ್ಟ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಬರುತ್ತೆ. ಬ್ಯಾಟಿಂಗಲ್ಲಿ ಒಂದು ಸಂಜು ಸ್ಯಾಮ್ಸನ್ ಅವರು ಮತ್ತೆ ಕಳಪೆ ಪ್ರದರ್ಶನ ಬರುತ್ತೆ. ಅವರಿಂದ ಒಂದು 20 ರನ್ ಹೊಡಿತಾರೆ, 24 ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಅವ್ರ ಜೊತೆ ಓಪನರ್ ಬಂದಿದ್ದ ಅಭಿಷೇಕ್ ಶರ್ಮಾ ಅವರು ಒಂದು ಇದಕ್ಕೆ ಓವರ್ ಕಾನ್ಫಿಡೆನ್ಸ್ ಅನ್ಬೇಕಾ ಏನು ಅನ್ಬೇಕಾ ಗೊತ್ತಿಲ್ಲ. ಯಾಕಂದರೆ ಅವರು ಕೂಡ ಒಂದು ಫಸ್ಟ್ ಬಾಲೇ ಔಟ್ ಆಗ್ತಾರೆ. ಫಸ್ಟ್ ಬಾಲೇ 6 ಹೊಡಿಯೋಕೆ ಹೋಗಿ ಔಟ್ ಆಗಿ ಹೋಗ್ತಾರೆ, ಕ್ಯಾಚ್ ಕೊಟ್ಟರು. ಹೀಗಾಗಿ ಅವರು ಕೂಡ ಔಟ್ ಆಗ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಬಂದು 4-6 ಹೊಡೆಯೋಕ್ಕೆ ಟ್ರೈ ಮಾಡಿ ಅವರು ಔಟ್ ಆಗ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅಷ್ಟೇ ಒಂದು ನಿಂತು ಆಡೋಕ್ಕೆ ಟ್ರೈ ಮಾಡಲ್ಲ, ಬಂದ ತಕ್ಷಣವೇ 4-6 ಹೊಡೆದಾಡ್ಬೇಕಂತ ಟ್ರೈ ಮಾಡ್ತಾರೆ, ಅವರು ಕೂಡ ಔಟ್ ಆಗ್ತಾರೆ. ರಿಂಕು ಸಿಂಗ್ ಅವರು ಒಂದು 28-30 ರನ್ಸ್ ಅವರೊಂದು ಸ್ವಲ್ಪ ನಿಂತಾಡ್ತಾರೆ. ಅದಾದಮೇಲೆ ಶಿವಮ್ ದುಬೆ ಅವರಿಂದ ಒಂದು ಚೆನ್ನಾಗಿ ಇನ್ನಿಂಗ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಎಷ್ಟಾಗಿದೆ